ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ವಿಶ್ವೋದಯಸ್ಥಿತಿಲಯೋ ನಿಯತಿ ಪ್ರದಾಯ ನಿಯತಿಪ್ರದಾಯ ಜ್ಞಾನಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ವಿಬುಧಾಸುರಸೌಖ್ಯ ದುಃಖ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮೋ ನಮಸ್ತೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘೈಷುರರ್ಣವಮುತ್ಪಪಾತ ನತ್ವಾಲಿಲಂಗೈಷುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಮುಖ್ಯ ಪ್ರಾಣದೇವರು ಹನುಮಂತ ದೇವರಾಗಿ ಅವತಾರ ಮಾಡಿದ ಮಹಾನುಭಾವರು ನಮ್ಮೆಲ್ಲರನ್ನ ಈ ಸಂಸಾರದ ಸಾಗರದಿಂದಲೇ ದಾಟಿಸುವಂತಹ ಮಹಾಶಕ್ತಿ ಇರುವವರು. ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಪರಮಾತ್ಮ ಮುಖ್ಯವಾಗಿ ಮೋಕ್ಷವನ್ನ ಕೊಡುವವನಾದರೆ ಪರಮಾತ್ಮನ ಅನುಗ್ರಹದಿಂದ ಭಗವಂತನ ದಾಸರಾಗಿ ನಮಗೆಲ್ಲ ಮೋಕ್ಷ ಸಾಧನವಾದ ಜ್ಞಾನವನ್ನು, ಭಕ್ತಿಯನ್ನು, ವೈರಾಗ್ಯವನ್ನು ನೀಡಿ ಉದ್ಧಾರ ಮಾಡುವ ಮಹಾನುಭಾವರು. ಅಂತಹ ಸಂಸಾರ ಸಾಗರವನ್ನೇ ದಾಟಿಸುವ ಅವರಿಗೆ ಈ 100 ಯೋಜನದ ಸಮುದ್ರವನ್ನ ದಾಟಿ ಲಂಕೆಗೆ ಹೋಗೋದು ಏನು ದೊಡ್ಡ ಕೆಲಸ ಅಲ್ಲ. ಆದರೂ ಪ್ರತಿಯೊಂದು ಸಣ್ಣ ಕಾರ್ಯವೇ ಇರಬಹುದು, ದೊಡ್ಡ ಕಾರ್ಯವೇ ಇರಬಹುದು, ದೇವರ ಅನುಗ್ರಹ ಇಲ್ಲದೆ ಆಗೋದಿಲ್ಲ. ನಾವು ಜೀವೋತ್ತಮರು, ಭಗವಂತನ ಪರಮಾನುಗ್ರಹ ಪಾತ್ರರು, ಏನು ಮಾಡಿದ್ರೂ ನಡೆಯುತ್ತೆ ಎನ್ನುವ ದೃಷ್ಟಿಯಲ್ಲಿ ನಮಸ್ಕಾರ ಮಾಡದೆ ಅವರು ಹೋಗಲಿಲ್ಲ. ಇಂತಹ ಒಂದು ಸಣ್ಣ ಕಾರ್ಯ ಅವರ ದೃಷ್ಟಿಯಲ್ಲಿ ನಮಗೆ ಬಹಳ ದೊಡ್ಡದು. ಆದರೂ ಆ ಸರ್ವೋತ್ತಮನಾದ ಗುಣಪೂರ್ಣನಾದ ಪರಮಾತ್ಮನಿಗೆ ನಿತ್ಯ ನಮಸ್ಕಾರವನ್ನ ಅವರು ಮಾಡುತ್ತಾನೇ ಇದ್ದರು. ಇದಕ್ಕಾಗಿ ಪುನಃ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ಆ ಸಮುದ್ರೋಲ್ಲಂಘನವನ್ನ ಮಾಡುತ್ತಾ ಇದ್ದಾರೆ ಮಹಾನುಭಾವರಾದ ಹನುಮಂತ ದೇವರು. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಆ ಭಗವಂತನ ಜ್ಞಾನ, ಆನಂದ, ಔದಾರ್ಯ ಮೊದಲಾದ ಎಲ್ಲ ಗುಣಗಳು ಶಾಶ್ವತ, ಶಶ್ವದೇಕ ಪ್ರಕಾರ, ವೃದ್ಧಿಹ್ರಾಸಗಳಿಲ್ಲ. ಅತ್ಯಂತ ವಿಸ್ತೃತವಾದದ್ದು, ವ್ಯಾಪ್ತವಾದಂತಹ ಗುಣಗಳು ಒಂದೊಂದು ಕೂಡ. ಪರಮಾತ್ಮ ಹೇಗೆ ಎಲ್ಲ ಕಡೆಗೆ ವ್ಯಾಪ್ತನೋ, ಭಗವಂತನ ಗುಣಗಳು ಹಾಗೆ ವ್ಯಾಪ್ತವಾದ ಗುಣಗಳು. ಅಂತಹ ಷಡ್ಗುಣಗಳು, ಅನಂತ ಗುಣಗಳಿವೆ. ಅದರಲ್ಲಿಯೂ ವಿಶೇಷವಾಗಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೇಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ 6 ಗುಣಗಳು ಪರಿಪೂರ್ಣವಾಗಿ ಆ ಪರಮಾತ್ಮನಲ್ಲಿವೆ. ಅಂತಹ ಪರಮಾತ್ಮನಿಗೆ, ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡಿ, ನಿನ್ನ ಪ್ರೇರಣೆಯಿಂದ, ನಿನ್ನ ಪ್ರೀತಿಗಾಗಿ ನಾನು ಈ ಸಮುದ್ರವನ್ನ ದಾಟುತ್ತಾ ಇದ್ದೇನೆ ಅಂತ ಅವರು ಆ ಸಮುದ್ರೋಲ್ಲಂಘನವನ್ನ ಪ್ರಾರಂಭ ಮಾಡ್ತಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರಣಮಾಯ ಅಂತ. ನಾನು ಸಮುದ್ರವನ್ನ ದಾಟಬೇಕಾದರೆ ಸಮುದ್ರದ ಕೃಪೆ ನನಗೆ ಬೇಕು ಅಂತ. ಯಾರ ಆ ಸಮುದ್ರ ಅಂದ್ರೆ ರಾಮನೇ ಒಂದು ಸಮುದ್ರ. ಬಲವೀರ್ಯ ಮಹಾರಣಮಾಯ, ಬಲ ವೀರ್ಯಗಳ ಮಹಾಸಮುದ್ರನಾದ ಪರಮಾತ್ಮನ ಕೃಪೆ ಇದ್ರೆ ಈ ಸಮುದ್ರವನ್ನ ದಾಟೋದು ಏನು ದೊಡ್ಡದಲ್ಲ ಅಂತ. ನತ್ವಾ ಲಿಲಂಗೈಷುರ್ ಅರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಹು. ಆ ಮಹೇಂದ್ರ ಪರ್ವತವನ್ನ ಒತ್ತಿ ಅಲ್ಲಿಂದ ಅವರು ಹಾರತಾ ಇದ್ದಾರೆ ಅಂತ. ಚುಕ್ಷೋಭವಾರಿಧಿರನುಪ್ರಯಯೌ ಚ ಶೀಘ್ರಂ ಚುಕ್ಷೋಭವಾರಿಧಿರನುಪ್ರಯಯೌ ಚ ಶೀಘ್ರಂ ಯಾದೋ ಗಣೈಃ ಸಹ ತದೀಯ ಬಲಾಭಿಕೃಷ್ಟಃ ಯಾದೋ ಗಣೈಃ ಸಹ ತದೀಯ ಬಲಾಭಿಕೃಷ್ಟಃ ವೃಕ್ಷಾಶ್ಚ ಪರ್ವತಗತಾಃ ಪವನೇನ ಪೂರ್ವಂ ವೃಕ್ಷಾಶ್ಚ ಪರ್ವತಗತಃ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರಿರುದಾಗಮದಸ್ಯ ಹೇತೋಃ. ಕ್ಷಿಪ್ತೋರ್ಣವೇ ಗಿರಿರುದಾಗಮದಸ್ಯ ಹೇತೋಃ. ಈ ಸಮುದ್ರ ಆ ವಾಯುದೇವರ ಉಲ್ಲಂಘನ ಮಾಡುವ ಸಂದರ್ಭದಲ್ಲಿ ಅವರಿಗೆ ಆ ಸಮುದ್ರವನ್ನು ನೋಡಿ ಭಯ ಆಯಿತೋ ಅಥವಾ
ಹೇಗೆ ಹಾರಬೇಕು ಅನ್ನುವ ಚಿಂತೆ ಆಯಿತು ಅನ್ನುವ ಪ್ರಶ್ನೆಯೇ ಇಲ್ಲ. ವಿಪರೀತವಾಗಿ ಆ ವಾಯುದೇವರ ಅದ್ಭುತವಾದಂತಹ ಸಾಮರ್ಥ್ಯ, ಅವರ ವೇಗ, ಅವರ ಶಕ್ತಿಯನ್ನ ತಡೆದುಕೊಳ್ಳೋದಕ್ಕಾಗದೆ ಚುಕ್ಷೋಭ ವಾರಿಧಿ, ಸಮುದ್ರವೇ ಕ್ಷುಬ್ಧವಾಗಿ ಹೋಗಿದೆ, ಅಲ್ಲೋಲ ಕಲ್ಲೋಲವಾಗಿದೆ. ಅನುಪ್ರೇಯೋಚ ಶೀಘ್ರಂ, ಆ ವಾಯುದೇವರು ಯಾವ ವೇಗದ, ಸಾಮಾನ್ಯವಾಗಿ ಸಮುದ್ರ ಈ ದಡದತ್ತ ನೀರು ಬರ್ತಾ ಇರುತ್ತದೆ, ತೆರೆಗಳು ಬರ್ತಾ ಇದೆ. ಆದರೆ ಇವರು ವಿಪರೀತವಾಗಿ ಇಲ್ಲಿಂದ ಆಚೆಗೆ ಹಾರಿದರೆ ತೆರೆಗಳು ಆ ಸಮುದ್ರದ ಗತಿಗೆ ವಿರುದ್ಧವಾದ ಗತಿಯಲ್ಲಿ, ವಾಯುದೇವರು ಹನುಮಂತ ದೇವರು ಯಾವ ಗತಿಯಲ್ಲಿ ಹಾರತಾ ಇದ್ರೋ ಅವರನ್ನ ಹಿಂಬಾಲಿಸುವ ರೀತಿಯಲ್ಲಿ ಸಮುದ್ರ ಆ ಕಡೆಗೆ ಹೋಗ್ತಾ ಇದೆ. ಅಷ್ಟು ಜೋರಾಗಿ ಗಾಳಿ ಬೀಸಿದೆ. ಸ್ವಯಂ ಗಾಳಿ, ವಾಯುದೇವರು ಗಾಳಿಗೆ ಅಭಿಮಾನಿ ದೇವತೆಗಳು. ಅಂತಹ ವಾಯುದೇವರು ಆ ವೇಗದಿಂದ ಹಾರುವಾಗ ಜೋರಾಗಿ ಗಾಳಿ ಆಚೆಗೆ ಬೀಸಿದರೆ ಆಚೆಗೆ ಹೋಗ್ತಾ ಇದೆ ಆ ಸಮುದ್ರದ ತೆರೆಗಳು. ಚುಕ್ಷೋಭ ವಾರಿಸಿರ ಅನುಪ್ರೇಯೋಚ ಶೀಘ್ರಂ. ಆ ಸಮುದ್ರ ಮಾತ್ರ ಅಲ್ಲ, ಸಮುದ್ರದೊಳಗಿರುವ ಭಾರಿ ಭಾರಿ ಜಲಚರ ಪ್ರಾಣಿಗಳು, ತಿಮಿಂಗಿಲಗಳು ಮೊದಲಾದ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಆಚೆಗೆ ಹೋಗ್ತಾ ಇವೆ. ಅವುಗಳೆಲ್ಲ ಎದ್ದೆದ್ದು ಕಾಣಿಸ್ತಾ ಇವೆ. ಅಷ್ಟು ಆ ಸಮುದ್ರದ ಒಳಗೆ ಇರುವ ಪ್ರಾಣಿಗಳು ಮೇಲೆದ್ದು ಬಂದು ಆಚೆಗೆ ಹೋಗುವಷ್ಟು ವೇಗದಲ್ಲಿ ಇವರು ಹಾರತಾ ಇದ್ದಾರೆ. ಯಾದೋ ಗಣೈ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತ ಪವನೇನ. ಇಷ್ಟು ಮಾತ್ರ ಅಲ್ಲ, ಅನೇಕ ವೃಕ್ಷಗಳು ಕೂಡ ಇವರು ಹಾರುವ ವೇಗಕ್ಕೆ, ಆ ಗಾಳಿಗೆ ಕಿತ್ತಿಕೊಂಡು, ಪರ್ವತದ ಮೇಲಿರುವ ವೃಕ್ಷಗಳೆಲ್ಲ ಕಿತ್ತಿಕೊಂಡು ಇವರ ಜೊತೆಗೆ ಹಾರತಾ ಇವೆ. ಅರ್ಥಾತ್ ದೂರದವರೆಗೆ ಹೋಗಿ ಬಿದ್ದಿವೆ. ಅಂಥ ವೇಗದಲ್ಲಿ ವಾಯುದೇವರು ಹಾರಿದ್ದಾರೆ. ಇವರೇ ಹಿಂದೆ ರೆಕ್ಕೆಗಳನ್ನೆಲ್ಲ ಇಂದ್ರದೇವರು ಕತ್ತರಿಸ್ತಾ ಇದ್ರು, ಪರ್ವತಗಳ ರೆಕ್ಕೆಗಳನ್ನ. ಆಗ ಮೈನಾಕ ಪರ್ವತವನ್ನ ರಕ್ಷಣೆ ಮಾಡುವುದಕ್ಕೆ ವಾಯುದೇವರು ಅದನ್ನ ಈ ಸಮುದ್ರದ ಒಳಗೆ ಇಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಸುರಕ್ಷಿತವಾಗಿರ್ಲಿ, ಅದರ ರೆಕ್ಕೆಗಳನ್ನ ಇಂದ್ರದೇವರು ಕತ್ತರಿಸೋದು ಬೇಡ ಅಂತ ಆ ಮೈನಾಕ ಪರ್ವತ ಎದ್ದು ಬಂದು, ನನ್ನಲ್ಲಿ ನೀವು ವಿಶ್ರಾಂತಿ ಪಡೆದು ಹೋಗಬೇಕು ಅಂತ ಪ್ರಾರ್ಥನೆ ಅಂತಾರೆ. ನನಗೆ ಶ್ರಮವೇ ಇಲ್ಲ, ನೈಮಾತ್ರ ವಿಶ್ರಮಣಮೆಚ್ಚದ ಅವಿಶ್ರಮೋಸು. ಶ್ರಮವೇ ಇಲ್ಲ, ರಾಮಕಾರ್ಯದಲ್ಲಿ ಮಧ್ಯದಲ್ಲಿ ನಾನು ವಿಶ್ರಾಂತಿ ತೆಗೆದುಕೊಳ್ಳೋದಿಲ್ಲ, ಕಾರ್ಯವನ್ನ ಮುಗಿಸಿದ ಮೇಲೇನೆ ವಿಶ್ರಾಂತಿ ಅನ್ನುವ ದೃಷ್ಟಿ. ವಿಶ್ರಾಂತಿಯ ಪ್ರಶ್ನೆಯೇ ಇಲ್ಲ, ಕಾರ್ಯವನ್ನ ಮುಗಿಸೋದೇ ನನ್ನ ಗುರಿ. ನಿನಗೆ ಆಲಿಂಗನವನ್ನ ಮಾಡಿ ಅನುಗ್ರಹ ಮಾಡುತ್ತೇನೆ ಅಂತ ಮಾತ್ರ ಹೇಳಿ ಆಲಿಂಗನ ಕೊಟ್ಟು ಅನುಗ್ರಹವನ್ನ ಮಾಡಿ ಮತ್ತೆ ಮುಂದೆ ಸಾಗಿದ್ದಾರೆ. ಇದರಿಂದ ನಾವೆಲ್ಲ ತಿಳಿಯಬೇಕಾದ ಸಂದೇಶ, ವಾಯುದೇವರಿಗೆ ನಾವು ಶರಣು ಹೋದರೆ ನಮ್ಮನ್ನ ಸಂಸಾರದಿಂದ ಅವರು ದಾಟಿಸ್ತಾರೆ. ಯಾವುದೇ ಒಂದು ಶುಭ ಕಾರ್ಯವನ್ನ ಮಾಡುವಾಗ, ಸತ್ಕಾರ್ಯಗಳನ್ನ ಮಾಡುವಾಗ ಆಲಸ್ಯವನ್ನ ಮಾಡದೆ, ವ್ಯರ್ಥ ಕಾಲಹರಣ ಮಾಡದೆ, ಸಮಯವನ್ನ ಸಾರ್ಥಕಪಡಿಸಿ ಕಾರ್ಯವನ್ನ ಶೀಘ್ರದಲ್ಲಿ ನಾವು ಭಗವಂತನ ಅಡಿಗಳಿಗೆ ಅರ್ಪಣೆ ಮಾಡಬೇಕು ಅನ್ನುವ ಒಂದು ಸಂದೇಶವನ್ನು ನಮಗೆ ಹನುಮಂತ ದೇವರು ಈ ಮೂಲಕವಾಗಿ ನೀಡುತ್ತಾ ಇದ್ದಾರೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನಂತ ಸಾಷ್ಟಾನಮಸ್ತ ಸ್ವಾಮಿ, ದೊಡ್ಡ ಅನುಗ್ರಹ ಮಾಡಿದ್ರೆ. ನಾಳೆ ಗುರು ಪೂರ್ಣಿಮಾ ವಿಶೇಷ ಅನುಗ್ರಹ ಮಾಡ್ಬೇಕು. ರಾಮದೇವರ ಅನುಗ್ರಹ ಆಗಲಿ. ರಾಮದೇವರ ಅನುಗ್ರಹ. ಹರೇ